ನಾನೇನೋ ನಿಮ್ಮ ವಿಚಾರಗಳಿಗೆ ತದ್ವಿರುದ್ಧವಾಗಿದ್ರೆ ಐ ಆಮ್ ನಾಟ್ ಓನ್ಲಿ ಆಂಟಿ ಕಾಸ್ಟ್, ಆಂಟಿ ರಿಲಿಜನ್, ಬಟ್ ಆಲ್ಸೋ ಐ ಆಮ್ ಆಂಟಿ ನ್ಯಾಷನಲ್. ಇದು ವಾತಾವರಣ ಮುಂಚೆ ಇರಲಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊನೆಯ ಭಾಷಣದಲ್ಲಿ November 25, 1949 ಇದಕ್ಕೆ ಉತ್ತರ ಕೊಡ್ತಾರೆ. ಅವ್ರು ಹೇಳ್ತಾರೆ ಅವ್ರ ಕೊನೆಯ ಭಾಷಣದಲ್ಲಿ, ಹೂ ಇಸ್ ಎನ್ ಆಂಟಿ ನ್ಯಾಷನಲ್ ಅಂತ ಅವರೇ ಪ್ರಶ್ನೆ ಮಾಡ್ತಾರೆ ಸದನಕ್ಕೆ. ಪ್ರಶ್ನೆ ಮಾಡಿದಾಗ ಯಾರು ಉತ್ತರ ಕೊಡಲ್ಲ ಅವರಿಗೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಮುಂಚೆ ನಮ್ಮಲ್ಲಿ ಸಂವಿಧಾನ ಅಂತ ಇರಲಿಲ್ಲ, ಈಗ ನಮಗೆ ಸಂವಿಧಾನ ಇದೆ. ಆ ಸಂವಿಧಾನದಲ್ಲಿ ಎಲ್ಲರಿಗೂ ಒಂದು ಸ್ವಾಭಿಮಾನದ ಬದುಕಿನ ಹಕ್ಕಿದೆ, ಆರ್ಥಿಕ ಹಾಗೂ ಸಾಮಾಜಿಕ ಸಮಾನತೆಯ ಹಕ್ಕಿದೆ. ಆ ಹಕ್ಕುಗಳ ವಿರುದ್ಧ ಯಾರು ಜಾತಿಗಳ ನಡುವೆ ಅಸೂಯೆ ಬೀಜವನ್ನ ನೆಟ್ತಾರೆ, ಅವರು ನಿಜವಾದ ದೇಶದ್ರೋಹಿಗಳು. ಯಾರು ಧರ್ಮಗಳಲ್ಲಿ ಜಾತಿಗಳಿಗೆ ಜಗಳ ಹಚ್ತಾರೆ, ಯಾರು ಸಮಾಜದ ಕಡೆಯ ಮನುಷ್ಯನಿಗೆ ಒಂದು ಸ್ವಾಭಿಮಾನದ ಬದುಕನ್ನ ನಿರಾಕರಣೆ ಮಾಡ್ತಾರೆ, ಯಾರು ಅವರಿಗೆ ಮುಖ್ಯವಾಹಿನಿಗೆ ಬರ್ಲಿಕ್ಕೆ ತಡೆ ಮಾಡ್ತಾರೆ ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಅವನು ನಿಜವಾದ ದೇಶದ್ರೋಹಿ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಈ ಪ್ರಸ್ತುತ ವಾತಾವರಣದಲ್ಲಿ ಯಾರು ಸರ್ ಮಾಡ್ತಾ ಇರೋದು? ಯಾರು ಜಾತಿ ಜಗಳ ಹಚ್ತಾ ಇರೋದು? ಯಾರು ಧರ್ಮದ ನಡುವೆ ಜಗಳ ಹಚ್ತಾ ಇರೋದು? ಯಾರು ಸಂವಿಧಾನದ ತದ್ವಿರುದ್ಧವಾಗಿ ಇವತ್ತು ಸಮಾಜದಲ್ಲಿ ಒಂದು ಭಯಭೀತವಾದಂತಹ ವಾತಾವರಣ ತರ್ತಾ ಇರೋದು? ಅಂಡ್ ಹೂ ಆರ್ ದೀಸ್ ಪೀಪಲ್ ಟು ಗಿವ್ ಮೀ ಅ ಸರ್ಟಿಫಿಕೇಟ್, ಟು ಗಿವ್ ಯು ಅ ಸರ್ಟಿಫಿಕೇಟ್? ಇವರು ದೇಶಭಕ್ತಿ ಸರ್ಟಿಫಿಕೇಟ್ ಕೊಡ್ತಾರ? ಇವರು ನಮ್ಗೆ ಯಾರು ಅಂತ ಹೇಳ್ಕೊಡ್ತಾರ? ಯಾರು ಮನುವಾದದ ಪ್ರತಿಪಾದನೆ ಮಾಡ್ತಾರೆ ಅವರು ಸಂವಿಧಾನವನ್ನ ಎತ್ತಿ ಹಿಡಿಯೋ ಕೆಲಸ ಮಾಡ್ಲಿಕ್ಕಾಗುತ್ತ? ಇದು ಎಷ್ಟು ಅಧಿಕಾರದ ಅಹಂಕಾರ ಬಂದ್ಬಿಟ್ಟಿದೆ ಅಂದ್ರೆ, ನೀವೇ ಯೋಚನೆ ಮಾಡಿ. ಪಾರ್ಲಿಮೆಂಟ್ ನಲ್ಲಿ ದ ಹೋಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ ಅಮಿತ್ ಶಾ ಅವರು ಎದ್ದಿಂತಿ ಹೇಳ್ತಾರೆ, ಏನ್ ಇತ್ತೀಚೆಗೆ ಅಂಬೇಡ್ಕರ್ ಅವರ ಹೆಸರು ತಗೊಳೋದು ಫ್ಯಾಷನ್ ಆಗ್ಬಿಟ್ಟಿದೆ. ಇಷ್ಟು ಬಹುಶಃ ನೀವು ಅಂಬೇಡ್ಕರ್ ಅವರ ಹೆಸರು ಬದಲು ನೀವು ದೇವರ ಹೆಸರನ್ನ ನೀವು ಸ್ಮರಿಸಿದ್ರೆ ಎಷ್ಟೊಂದು ಬಹುಶಃ ನಿಮಗೆ ಸ್ವರ್ಗ ಸಿಗ್ತಾ ಇತ್ತು. ದ ಹೋಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ ಹೂ ಸಪೋಸ್ ಟು ಕೀಪ್ ದ ಲಾ ಅಂಡ್ ಆರ್ಡರ್ ಆಫ್ ದ ಕಂಟ್ರಿ ಇಂಟ್ಯಾಕ್ಟ್, ಅವ್ರು ಹಿಂಗೆ ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ ಅಂದ್ರೆ ಅದು ಅಹಂಕಾರ ಅಲ್ವಾ? ಅದಕ್ಕೆ ನಾನು ಹೇಳಿದೆ, ನಮ್ಗೆ ಹಿಂಗೆ ಮಾಧ್ಯಮ ಸ್ನೇಹಿತರು ಹಿಂಗೆ ಕೇಳಿದ್ರು, ಏನ್ ಸರ್ ಅವ್ರು ಹಂಗೆ ಹೇಳ್ತಾ ಇದಾರೆ ಅಂತ. ಅದಕ್ಕೆ ನಾವು ಹೇಳಿದೆ, ಅಂಬೇಡ್ಕರ್ ದೇವರ ಹೆಸರು ಹೇಳಿದ್ರೆ ನನ್ಗೆ ಸ್ವರ್ಗ ಸಿಗ್ತದೋ ಗೊತ್ತಿಲ್ಲ ಅಪ್ಪ, ಆದ್ರೆ ಅಂಬೇಡ್ಕರ್ ಅವರ ಹೆಸರು ಹೇಳಿದ್ರೆ ಈ ಜನ್ಮದಲ್ಲಿ ನನ್ಗೆ ಒಂದು ಸ್ವಾಭಿಮಾನದ ಬದುಕನ್ನ ಸಿಗ್ತದೆ.